ಸಿಎಂ ಕುರ್ಚಿ ಒಂದು ಪಾಲಿಟಿಕ್ಸ್ಗೆ ಈಗ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಪರವಾಗಿ ಈಗ ಶ್ರೀಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಾಮೀಜಿಗಳು ಕೂಡ ಈಗ ಸಿಎಂ ಕುರ್ಚಿಗಾಗಿ ಆ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಈಗ ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಒಂದು ವಿಚಾರವಾಗಿ ದಲಿತ ಸಿಎಂ ಕೂಗು ಏನು ಕೇಳಿ ಬರ್ತಾ ಇತ್ತು, ಅದೇ ವಿಚಾರವಾಗಿ ಈಗ ಪರಮೇಶ್ವರ್ ಪರವಾಗಿ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ, ಶ್ರೀಗಳು ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಾಯಕತ್ವದ ಒಂದು ಬದಲಾವಣೆಯ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುರ್ಚಿಯ ಕಾದಾಟದ ಚರ್ಚೆ ಈಗ ಮತ್ತೆ ಜೋರಾಗ್ತಾ ಇದೆ, ಮತ್ತೆ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ, ಮತ್ತೆ ಚರ್ಚೆ ಆಗ್ತಾ ಇದೆ. ಇದೇ ಒಂದು ವಿಚಾರಕ್ಕೆ ಈಗ ಬೆಳಗಾವಿಯ ಒಂದು ಅಧಿವೇಶನದ ಹೊತ್ತಲ್ಲೇ ಈಗ ಓಪನ್ ಸ್ಟೇಟ್ಮೆಂಟ್ ಬೇಡ ಅನ್ನುವಂತಹ ಮಾತು ಪಕ್ಷದ ಸಚಿವರು ಹಾಗೂ ಶಾಸಕರಿಗೆ ಸಿದ್ದು ಕಿವಿ ಮಾತು ಕೊಟ್ಟಿದ್ದಾರಂತೆ. ಈ ಒಂದು ವಿಚಾರವಾಗಿ ಇದರ ನಡುವೆ ಈಗ ಗೃಹ ಸಚಿವ ಪರಮೇಶ್ವರ್ ಪರವಾಗಿ ಸ್ವಾಮೀಜಿ ಧ್ವನಿ ಎತ್ತಿದ್ದಾರೆ. ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕು, ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕುರ್ಚಿ ಕಾದಾಟದ ನಡುವೆಯೇ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇದರ ನಡುವೆ ಈಗ ಸಿಎಂ ಕುರ್ಚಿ ರಾಜಕಾರಣಕ್ಕೆ ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಹಿಂದೆ ನಿರ್ಮಲಾನಂದನಾಥ ಸ್ವಾಮೀಜಿ DCM DK ಶಿವಕುಮಾರ್ ಪರ ಸಿಎಂ ಆಗಬೇಕು ಅಂತ ಮಾತನಾಡಿದ್ರು. ಅವರಿಗೆ ಒಂದು ಅವಕಾಶವನ್ನು ನೀಡಬೇಕು ಅಂತ ಕೂಡ ಹೇಳಿದ್ರು. ಹೀಗಾಗಿ ಇದೀಗ ಪರಮೇಶ್ವರ್ ಅವರ ಪರವಾಗಿ ಅಟವಿ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ, ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಹಿಂದೆ ನೋಡಿ ಸ್ವಾಮೀಜಿಗಳು ಯಾರೆಲ್ಲ ಮಾತನಾಡಿದ್ರು ಹಿಂದೆ ಅಂತ ನಾವು ಗಮನಿಸೋದಾದ್ರೆ, ಸಿದ್ದರಾಮಯ್ಯ ಪರವಾಗಿ ಕುರುಬ ಸಮುದಾಯದ ಒಂದು ಸ್ವಾಮೀಜಿಗಳು ಮಾತನಾಡಿದ್ರು. ಆಮೇಲೆ DK ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಮಾತನಾಡಿದ್ರು. ಈಗ ಪರಮೇಶ್ವರ್ ಪರವಾಗಿ ಅಟವಿ ಮಠದ ಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ. ಒಬ್ಬರಾದ ನಂತರ ಒಬ್ಬರು ಸ್ವಾಮೀಜಿಗಳು ಈ ಒಂದು ಕುರ್ಚಿಯ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಸ್ವಾಮೀಜಿಗಳು ಈ ಒಂದು ರಾಜಕೀಯ ವಿಚಾರಗಳನ್ನು ಮಾತನಾಡಬಾರ್ದು, ಅದಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಹೇಳಿ ಮಾತನಾಡಿದ್ರು. ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು ಸ್ವಾಮೀಜಿಗಳಿಗೆ ಸಂಬಂಧವಾಗಿ. ಆಮೇಲೆ ನಂತರ ನಾನು ಅದು ಹೇಳಿದ್ದು, ಕೆಲವೊಂದು ವಿಚಾರ ಹೇಳಿದ್ದು ತಪ್ಪಾಯಿತು ಅಂತ ವೇದಿಕೆ ಮೇಲೇನೆ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಿದ್ರು. ಈ ರೀತಿಯಾದಂತಹ ಒಂದು ಘಟನೆ ಕೂಡ ಆಯಿತು. ಆದರೆ ಈಗ ಪರಮೇಶ್ವರ್ ಅವರು ಸಿಎಂ ಆಗಬೇಕಂತ ಹೇಳಿ ಅಟವಿ ಮಠದ ಸ್ವಾಮೀಜಿ ಅವರು ಮಾತನಾಡ್ತಾ ಇದ್ದಾರೆ, ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಅದರಲ್ಲಿ ನಾಯಕರು ಬ್ಯುಸಿ ಇದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಬೆಳಗಾವಿಯ ಅಧಿವೇಶನದಲ್ಲಿ ವಿಪಕ್ಷಕ್ಕೆ ಒಂದು ಅಸ್ತ್ರ ಆಗಬಾರ್ದು ಅಂತ ಹೇಳಿ ಯಾರೂ ಕೂಡ ಮಾತನಾಡಬೇಡಿ, ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ನಾಯಕರು ಸ್ವಲ್ಪ ಸುಮ್ಮನಾಗಿದ್ದಾರೆ. ಆದರೆ ಸ್ವಾಮೀಜಿಗಳು ಸುಮ್ಮನಾಗ್ತಾ ಇಲ್ಲ. ಈಗ ಪರಮೇಶ್ವರ್ ಪರವಾಗಿ ಈಗ ಸ್ವಾಮೀಜಿ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರು, ಓಪನ್ ಸ್ಟೇಟ್ಮೆಂಟ್ ಯಾರು ಕೂಡ ಕೊಡೋಕೆ ಹೋಗ್ಬಿಡಿ, ಅದು ಪಕ್ಷಕ್ಕೆ ಈಗ ಸ್ವಲ್ಪ ಹಾನಿಯಾಗುತ್ತೆ. ಮತ್ತು ವಿಪಕ್ಷದವರು ಅದೇ ಒಂದು ವಿಚಾರಗಳನ್ನು ಇಟ್ಕೊಂಡು ಟೀಕೆ ಮಾಡ್ತಾರೆ, ಸದನದಲ್ಲಿ ಕ್ವಶನ್ ಮಾಡ್ತಾರೆ. ನಾವು ಮಾತನಾಡೋಕ್ಕಾಗಲ್ಲ, ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಒಂದು ವಿಚಾರದ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಅಥವಾ ಸೂಚನೆಯನ್ನು ಕೊಟ್ಟಿದ್ರು. ಈಗ ಗೃಹ ಸಚಿವರ ಪರವಾಗಿ ಸ್ವಾಮೀಜಿ ಮಾತನಾಡ್ತಾ ಇದ್ದಾರೆ, ಸ್ವಾಮೀಜಿಗಳು ಧ್ವನಿ ಎತ್ತಾ ಇದ್ದಾರೆ. ಒಂದೊಂದು ನಾಯಕರ ಪರವಾಗಿ ಒಂದೊಂದು ಸ್ವಾಮೀಜಿಗಳು, ಒಂದೊಂದು ಮಠಗಳು ಎದ್ದು ಕೂರ್ತಾ ಇವೆ. ಈಗ ಇವರು ಸಿಎಂ ಆಗಬೇಕು, ಅವ್ರು ಸಿಎಂ ಆಗಬೇಕು ಅಂತ. ಆದರೆ ಯಾರು ಏನೇ ಮಾತನಾಡಿದ್ರು ಕೂಡ ನಿರ್ಧಾರ ಮಾಡುವಂಥದ್ದು ಹೈಕಮಾಂಡ್ ಆಗಿರೋದ್ರಿಂದ ಬರೀ ಎಲ್ಲರ ಹೇಳಿಕೆಗಳು ಒತ್ತಾಯದಿಂದಾನೇ ಆಗೋದಿಲ್ಲ. ಅವರೇನು ನಿರ್ಧಾರ ತೆಗೆದುಕೊಳ್ತಾರೋ ಅದ್ರ ಮೇಲೆ ಆಗುತ್ತೆ. ಆದರೆ ಮುಖ್ಯವಾಗಿ ಏನಂತಂದರೆ ಗಮನಿಸಬೇಕು, ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ನಿನ್ನೆ ಅಷ್ಟೇ ಪರಮೇಶ್ವರ್ ಅವರ ಒಂದು ಕ್ಷೇತ್ರದಲ್ಲಿ ಕೊಟಗೆರೆಯಲ್ಲಿ ದೊಡ್ಡ ಮಟ್ಟದ ಒಂದು ಆಂದೋಲನ ಜಾಥವನ್ನು ಮಾಡಿದ್ದಾರೆ. ಅವರು ಸಿಎಂ ಆಗಬೇಕು ಅಂತ ಹೇಳಿ, ಅದು ಕೂಡ ಒಂದು ಗಮನಾರ್ಹವಾಗಿರುವಂಥದ್ದು. ಈ ಬೆನ್ನಲ್ಲೇ ಈಗ ಸ್ವಾಮೀಜಿಗಳು ಕೂಡ ಈ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಪರಮೇಶ್ವರ್ಗೆ ಈಗ ಮತ್ತಷ್ಟು ಬಲ ಹೆಚ್ಚಾಗ್ತಾ ಇದೆ. ಈಗಾಗಲೇ ಗೃಹ ಮಂತ್ರಿಯಾಗಿ ಒಂದು ಒಳ್ಳೆಯ ರೀತಿಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರ ಒಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರದಲ್ಲಿ ಅವರು ಹಿಡಿತವನ್ನು ಸಾಧಿಸಿದ್ದಾರೆ. ಮತ್ತು ಹಿಂದೆ ಕೂಡ ಅವರು DCM ಆಗಿದ್ದರು. ಹೀಗಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಈಗೇನು DCM DK ಶಿವಕುಮಾರ್ ಆಗಿದ್ದಾರೆ, ಅವರಿಗಿನ ಮುಂಚೆನೇ ಪರಮೇಶ್ವರರು DCM ಆಗಿದ್ದರು. ಆ ಅನುಭವ ಇದೆ. ಮತ್ತು ರಾಜಕಾರಣದಲ್ಲಿ ಪರಮೇಶ್ವರ್ ಅವರಿಗೆ ಸಾಕಷ್ಟು ಅನುಭವ ಇರೋದರಿಂದ ಅವರಿಗೆ ಸಿಎಂ ಆಗಬೇಕು, ಅವರೇ ಸಿಎಂ ಆದರೆ ಚೆನ್ನಾಗಿರುತ್ತೆ ದಲಿತರ ಪರವಾಗಿ ಎನ್ನುವಂತಹ ಕೂಗು ಜೋರಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಈಗ ಚರ್ಚೆ ಏನು ಆಗ್ತಾ ಇದೆ. ಸ್ವಾಮೀಜಿಗಳು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಕೊಟ್ಟಿದ್ರು, ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ
ಪರಮೇಶ್ವರ್ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು, ದಲಿತರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಅಟವಿ ಮಠದ ಸ್ವಾಮೀಜಿ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ಮಾತನಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಇಂತೆಲ್ಲ ನಾಳೆ CM ಆಗಲೇಬೇಕು, ದಲಿತರು ಇದುವರೆಗೂ ಕೂಡ CM ಆಗಿಲ್ಲ, ಕಾಂಗ್ರೆಸ್ಸು ಬೇರೆ ಬೇರೆ ಎಲ್ಲ ರೀತಿಯ ಒಂದು ಸಮುದಾಯದವರನ್ನು CM ಮಾಡಿದೆ ಅಂತ ಹೇಳ್ಕೊಳ್ತಾ ಇದೆ. ಆದರೆ ದಲಿತರನ್ನು ಯಾಕೆ ಮಾಡಿಲ್ಲ? ಹೀಗಾಗಿ ದಲಿತರಿಗೆ ಒಂದು ಅವಕಾಶ ಕೊಡಲೇಬೇಕು. ಅದರಲ್ಲಿ ಪ್ರಮುಖವಾಗಿ ಮಾತು ಕೇಳಿ ಬರ್ತಾ ಇರುವಂಥದ್ದು ಪರಮೇಶ್ವರ್ ಅವರದ್ದು. ಬೇರೆ ಬೇರೆ ದಲಿತ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ, ಆದರೂ ಕೂಡ CM ಸ್ಥಾನಕ್ಕೆ ಸೂಕ್ತವಾದಂತಹ ವ್ಯಕ್ತಿ ಯಾರಾದರೂ ದಲಿತ ನಾಯಕರಲ್ಲಿ ಇದ್ದರೆ ಅದು ಪರಮೇಶ್ವರ್ ಅವರೇ ಎನ್ನುವಂತಹ ಮಾತು ಪ್ರತಿ ಬಾರಿ ಕೂಡ ಕೇಳಿ ಬರ್ತಾ ಇತ್ತು. ಮತ್ತು ಬೇರೆ ಬೇರೆಯವರು ಕೂಡ ನಾವು ಕೂಡ ದಲಿತ CMನ ಒಂದು ರೇಸ್ನಲ್ಲಿದ್ದೀವಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಪರಮೇಶ್ವರ್ ಅವರ ಒಂದು ವಿಚಾರವಾಗಿ ಅವರು CM ಆಗಲೇಬೇಕೆನ್ನುವಂತಹ ಕೂಗುಗಳು ಜೋರಾಗಿ ಕೇಳಿ ಬರ್ತಾ ಇವೆ. ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು, ಆಂದೋಲನವನ್ನು, ಜಾಥಾವನ್ನು ಮಾಡಿದ್ದಾರೆ. ಈಗ ಸ್ವಾಮೀಜಿಗಳು ಕೂಡ ಮಾತನಾಡ್ತಾ ಇದ್ದಾರೆ, ಪರಂಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಒಂದು CM ಕುರ್ಚಿಯ ಒಂದು ಬದಲಾವಣೆ ಏನಾದರೂ ಬಂದರೆ ಅಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿ ಏನಿದೆ ಅದನ್ನು ಹೊರತುಪಡಿಸಿ ಈಗ ಪರಮೇಶ್ವರ್ ಅವರು CM ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಾಮೀಜಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ, ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.